ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಜಾಸ್ತಿಯಾಗಿ ಜನರು ಇನ್ಫೋಸಿಸ್ ಬಗ್ಗೆ ವಾಕಿಂಗ್ ಡ್ರೈವ್ ಇಂಟರ್ವ್ಯೂ ತರ ಅಂದ್ರೆ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ತುಂಬಾ ಆಸಕ್ತಿನ ವಹಿಸ್ತಾರೆ. ಯಾಕಂದ್ರೆ ಇನ್ಫೋಸಿಸ್ ಕಂಪನಿ ಒಂದು ಸ್ಟ್ಯಾಂಡರ್ಡ್ ಆದ ಕಂಪನಿ. ಓಕೆ, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರುವಂತದ್ದು ತುಂಬಾ ಜನರು ಇದರಲ್ಲಿ ಕೆಲಸನ ಕಂಡುಕೊಂಡಿದ್ದಾರೆ. ಆದ್ರೆ ಈಗ ಇನ್ಫೋಸಿಸ್ ಕಂಪನಿ ಮತ್ತೆ ಹೆಚ್ಚುವರಿ ಉದ್ಯೋಗವನ್ನು ಅವಕಾಶವನ್ನು ನೀಡುವಂತ ಯೋಜನೆಯನ್ನು ಹೊಂದಿಕೊಂಡಿದೆ. ಓಕೆ, ಅದು ಕೂಡ 10-12 ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳನ್ನು ನೀಡುವಂತ ಭರವಸೆ ಭಾರತ ದೇಶಾದ್ಯಂತ ಉದ್ಯೋಗವನ್ನು ನೀಡುವಂತ ಯೋಜನೆಯನ್ನು ಹಮ್ಮಿಕೊಂಡಿದೆ. ಓಕೆ, ಹಾಗಾಗಿ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸುವಂತ ದಿನಾಂಕ ಇದೆಯಲ್ಲ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಹಾಗಾಗಿ ನೀವು ಈ ಬಗ್ಗೆ ಮಾಹಿತಿನ ತಕ್ಷಣವೇ ಬೇಕಿದ್ರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಹಾಗೆ ನೀವು ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಹಾಗೆ ಈ ಕೆಲಸದ ಬಗ್ಗೆ ಮಾಹಿತಿ ಅಂದ್ರೆ ಪ್ರಕಟವಾದ ತಕ್ಷಣವೇ ನಿಮ್ಗೆ ವಿಡಿಯೋ ಮುಖಾಂತರ ಇಲ್ಲ ಲೈವ್ ಮುಖಾಂತರ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ನೀವು ಆ ಮುಖಾಂತರ ನೀವು ನೇರವಾಗಿ ಇದಕ್ಕೆ ಇಂಟರ್ವ್ಯೂಗೆ ತಕ್ಷಣವೇ ಅಪ್ಲೈ ಮಾಡ್ಕೋಬಹುದು. ಓಕೆ, ಹಾಗೆ ನೀವು ಅಪ್ಲೈ ಮಾಡುವಂತ ವಿಧಾನ ಇದರಲ್ಲಿ BE, BTech, ME, MTech, MSc ಇಂಜಿನಿಯರ್ ಸ್ಟೂಡೆಂಟ್ಸ್ಗಳು, ಗ್ರಾಜ್ಯುಯೇಟ್ಗಳು ಎಲ್ಲರೂ ಪ್ರಿಪರೇಷನ್ ಆಗಿರ್ಬೇಕು. ಓಕೆ, ಹಾಗಾಗಿ ನೀವು ಅರ್ಜಿ ಸಲ್ಲಿಸುವ ಮೊದಲೇ ನೀವು ಇಲ್ಲಿ ಪ್ರೊಫೆಷನಲ್ ಆದ ನಿಮ್ಮ ರಿಸ್ಯೂಮ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಮತ್ತೆ ನಿಮ್ಮಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡುವಂತ ಕೌಶಲ್ಯ ಬೇಕು. ಓಕೆ, ಹೌದಲ್ಲ? ಹಾಗಾಗಿ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್, ಫೇಸ್ಬುಕ್ ಈ ತರದ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡುವಂತ ಕೌಶಲ್ಯದ ಬಗ್ಗೆ ಹೆಚ್ಚಿನ ಕ್ವಶನ್ಸ್ಗಳು, ಲೇಟೆಸ್ಟ್ ಕ್ವಶನ್ಸ್ಗಳು ಯಾವುದಿವೆ, ಹಳೆ ಕ್ವಶನ್ಸ್ಗಳು ಯಾವುದಿವೆ, ಅದಕ್ಕೆ ಯಾವ್ಯಾವ ಆನ್ಸರ್ಗಳನ್ನು ನೀಡಬಹುದು, ಇದರ ಬಗ್ಗೆನ ನೀವು ಕಲೆ ಹಾಕೋಬೇಕು, ಸ್ಕೆಚ್ ಹಾಕೋಬೇಕು. ಯಾಕೆಂದ್ರೆ ನಿಮ್ಗೆ ಇದರಲ್ಲಿ ಇನ್ಫೋಸಿಸ್ ನಿಮ್ಗೆ ಪ್ರಕಟವಾದ ತಕ್ಷಣ ನೀವು ಅದರಲ್ಲಿ ಅಪ್ಲೈ ಮಾಡಿದಾಗ ನಿಮ್ಗೆ ಅದರಲ್ಲಿ ಯಾವ ರೀತಿ ನೀವು ಅದನ್ನ ಅಟೆಂಡ್ ಮಾಡ್ಬೋದು ಅದನ್ನ ನೀವು ಮೊದಲು ಪ್ರಿಪರೇಷನ್ ಆಗಿರ್ಬೇಕು. ಒಂದು ನಿಮ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಆನ್ಲೈನ್ ವಿಧಾನ ಆಗಿರ್ಬೋದು. 2 ನಿಮಗೆ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಬಿಟ್ಟು ವಾಕ್ ಇನ್ ಡ್ರೈವ್ ಕೂಡ ಇರ್ಬೋದು. ಅದು ಬೆಂಗಳೂರು, ಚೆನ್ನೈ, ತಮಿಳುನಾಡು, ಕೊಚ್ಚಿ ಹೀಗೆ ಹಲವೆಡೆ ಇರಬಹುದು. ಓಕೆ, ಹಾಗಾಗಿ ನೀವು ಪ್ರಿಪರೇಷನ್ ಆಗಿರ್ಬೇಕು. ನಿಮ್ಮ ಪ್ರೊಫೆಷನಲ್, ನಿಮ್ಮ ಬಯೋಡೇಟಾ, CV ಮತ್ತೆ ನಿಮ್ಮ ಇದು ಇಂಟರ್ವ್ಯೂ ಅಟೆಂಡ್ ಮಾಡುವಂತ ಸ್ಕಿಲ್ಸ್ಗಳು. ಓಕೆ, ಹಾಗಾಗಿ ನೀವು ಇದು BE, BTech ಆಲ್ರೆಡಿ ಹೇಳಿದ್ದೀನಿ. 2022ರಿಂದ 2025 ಬ್ಯಾಚಿನವರು ಇದರಲ್ಲಿ ಪ್ರಿಪರೇಷನ್ ಮಾಡ್ಕೋಬಹುದು. ಅದು ಪ್ರೆಸರ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಕೊಡ್ತಿದ್ದಾರೆ. ಓಕೆ, ಆದ್ರೆ ಈಗ ಕೆಲಸಕ್ಕೆ ನೀವು ಅಪ್ಲೈ ಮಾಡೋದಾದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಇದು ಪ್ರಕಟ ಆಗಿಲ್ಲ. ಯಾವಾಗ ಇದು ಕೆಲಸದ ಉದ್ಯೋಗದ ಮಾಹಿತಿ ಪ್ರಕಟ ಆಗುತ್ತೆ ಆವಾಗ ಮಾತ್ರ ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು, ಹೌದಲ್ವಾ? ಹಾಗಾಗಿ ನೀವು ಚಾನೆಲ್ ಅನ್ನ ಇವತ್ತೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳಿ. ಓಕೆ, ಪ್ರಕಟವಾದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ತಕ್ಷಣವೇ ನಿಮ್ಗೆ ನೋಟಿಫಿಕೇಶನ್ ನಿಮ್ಮ ಕೈಗೆ ಸಿಗೋದ್ರಿಂದ ನೀವು ತಕ್ಷಣವೇ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ಅವಕಾಶ ಸಿಗುತ್ತೆ ನಿಮ್ಗೆ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇದರಲ್ಲಿ ಹೆಚ್ಚಿನ ಮಾಹಿತಿ, ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತೆ, ಯಾವ ರೀತಿ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೂ ನೀವು ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಆದ್ರೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನೀವು ಉಂಟಲ್ಲ ವಿಡಿಯೋನ ನೋಡ್ತೀರಾ ಅದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇದೇ ಒಂದು ತುಂಬಾ ಬೇಸರದ ಸಂಗತಿ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಉದ್ಯೋಗದ ಮಾಹಿತಿ ಸಿಕ್ಕಿದ ತಕ್ಷಣವೇ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನಿಮ್ಗೆ ಇತರ ಉದ್ಯೋಗದ ಮಾಹಿತಿ ಬೇಕಾದ್ರೆ ಸ್ಥಳೀಯ ಉದ್ಯೋಗಗಳಾಗಿರ್ಲಿ ಅಥವಾ ಭಾರತ ದೇಶಾದ್ಯಂತ ಆಗಿರ್ಲಿ, ಕರ್ನಾಟಕದಾದ್ಯಂತ ಯಾವುದೇ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದ್ರೂ ನಿಮ್ಗೆ ಅಗತ್ಯ ಇರುವಂತಹ ಉದ್ಯೋಗದ ಬಗ್ಗೆ ನೀವು ಕಮೆಂಟ್ ಮಾಡಿ. ನಿಮ್ಮ ಅಗತ್ಯವಾದ ಉದ್ಯೋಗ ಲಭ್ಯವಿದ್ದಾಗ ನಿಮ್ಗೆ ನಾನು ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋ ಇಷ್ಟವಾದ್ರೆ ಮತ್ತೊಮ್ಮೆ ಹೇಳ್ತಾನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.